ಹಾಯ್ ಹಲೋ ಗೋಕುಲ ವ್ಲಾಗ್ಗೆ ಸ್ವಾಗತ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕ್ತಾ ಇದ್ದೆ. ಆವಾಗ ಒಂದು ಪಕ್ಷಿ ಬಂದು ಗಿಡದಲ್ಲಿ ಕೂರ್ತಾ ಇತ್ತು. ಏನಿದೆ ಅಂತ ನೋಡಿದಾಗ ಗೂಡಿತ್ತು. 2 ಗೂಡು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಮೇಲ್ಗಡೆ ಇರೋ ಗೂಡಿನಲ್ಲಿ ಮರಿ ಹಾಕಿತ್ತು. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಣಿ ಪಕ್ಷಿಗಳನ್ನ ನೋಡಿದರೆ ಮನಸ್ಸಿಗೇನೋ ಒಂಥರ ಖುಷಿ. ಹಾಗೆ ಹೋಗಿ ಗಾರ್ಡನಲ್ಲಿ ನೋಡಿದೆ. ಮಳೆ ಬಂದಿದ್ದರಿಂದ ಗಾರ್ಡನಲ್ಲಿರೋ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿದೆ. ಪುದೀನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೇಲಿ ಪೂಜೆ ಇತ್ತು ಅಂತೇಳಿ ಸ್ವಲ್ಪ ಹೂಗಳನ್ನೆಲ್ಲ ತೊಗೊಂಡೋದೆ. ಗಿಡ ಚೆನ್ನಾಗಿ ಕಾಣಿಸಿತು ಅಂತೇಳಿ ನಾನೇ ಇಟ್ಟಿದ್ದಷ್ಟೇ. ಇದು ಮೆಹಂದಿ ಗಿಡ. ಹಾಗೆ ನನಗೆ ಇಷ್ಟ ಇರೋ ಪ್ಲೇಸಿಗೆ ಹೋಗಿದ್ವಿ. ಯಾದಗಿರಿ ಜಿಲ್ಲಾ ಕುರ್ಮಿಟ್ಕಲ್ ತಾಲೂಕು, ಚಿಂತನಹಳ್ಳಿಯಿಂದ 3 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕಡೆ ಸೈಡೆಲ್ಲ ಗವಿ ಅಂತಲೇ ಕರೆಯೋದು. ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಜಲಪಾತದ ಅಡಿಯಲ್ಲೊಂದು ಗುಹೆ ಇದೆ. ಗುಹೆ ಒಳಗೆ ಹೋಗಿ ಗವಿ ಸಿದ್ಧಲಿಂಗೇಶ್ವರರ ದರ್ಶನ ಮಾಡ್ಕೋಬೋದು. ಈ ಜಲಪಾತದ ನೀರು ಇಲ್ಲಿವರೆಗೂ ಯಾರೂ ಕಂಡುಹಿಡಿಯಲಿಕ್ಕಾಗಿಲ್ಲ ಎಲ್ಲಿಂದ ಬರುತ್ತೆ ಅಂಥೇಳಿ. ಯಾದಗಿರಿ ಗುರ್ಮಿಟ್ಕಲ್ ಸೈಡ್ ಇರೋರಿಗೆ ಈ ಪ್ಲೇಸ್ ಗೊತ್ತಿರುತ್ತೆ. ನಾವು ಹೋದಾಗ ಸ್ವಲ್ಪ ಜಾಸ್ತಿ ಜನನೇ ಇದ್ದರು, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್.